ಎಲ್ಲರೂ ಉಕ್ಸ್ ಹಾಕಬೇಕು ಮತ್ತು ಇದಕ್ಕೆ ಅಂತಂದರೆ ಏನು ಮಾಡ್ತಾರೆ ಅಂದರೆ ಮಾರ್ಕ್ ಚಾಕ್ ತೊಗೊಂಡು ಮಾರ್ಕ್ ಮಾಡ್ಕೋತಾರೆ. ಎಕ್ಸಾಂಪಲ್ ಇದು ವೈಟ್ದಾಗಿರೋದ್ರಿಂದ ಪರವಾಗಿಲ್ಲ, ಮಾರ್ಕ್ ಮಾಡಿದ್ರೂ ಇದು ಹೊರಟೋಗುತ್ತೆ ಹಿಂಗೆ ಅಂತ ಹೇಳ್ಬೋದು. ಕೆಲವೊಂದು ಬ್ಲೌಸಸ್ ರೇಷ್ಮೆ ಬ್ಲೌಸಸ್ ಇರುತ್ತೆ ಮತ್ತು ಲೈಟ್ ಕಲರ್ಸ್ಗೆ ನಾವು ಚಾಕ್ನ ಬೇರೆ ಕಲರ್ ತೊಗೊಂಡು ಮಾರ್ಕ್ ಮಾಡಿದಾಗ ಅದು ಹಾಗೆ ಉಳಿದು ಬಿಡುತ್ತೆ. ಬೆಸ್ಟ್ ಅಂತಂದರೆ ನಿಮಗೆ ಚಾಕೇ ಇಲ್ದಿರ ಯಾವ ರೀತಿಯಾಗಿ ಇವತ್ತು ಉಕ್ಸ್ ಹಾಕ್ಬೋದು ಅನ್ನೋದನ್ನು ನಾನು ಐಡಿಯಾ ಕೊಡ್ತಾಯಿದ್ದೀನಿ. ಈಗ ಇದನ್ನು ಇಲ್ಲಿ ಉಕ್ಸ್ ಹಾಕಬೇಕು ಅಂದಾಗ ಫಸ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇದನ್ನು ಫಸ್ಟ್ ಇಲ್ಲೊಂದು ಫಸ್ಟ್ ಹಾಕ್ಕೊಬಿಡಿ. ಲಾಸ್ಟಲ್ಲಿರೋದನ್ನ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡಾಗ ಸೆಂಟ್ರಿಗೆ ಒಂದು ಬರುತ್ತೆ. ಮತ್ತು ಈ ಎರಡು ಸೇರಿಸಿ ಇಲ್ಲಿ ಮತ್ತೊಂದು ನೋಡಿ, ಇದಾಗಿದ ನಂತರ ಇದೇ ಸೇಮ್ ಮೆಥಡಲ್ಲೇ ಇಲ್ಲಿ ಫೋಲ್ಡ್ ಮಾಡಿಕೊಂಡ್ರೆ ಈ ಸೆಂಟ್ರಿಗೊಂದು ಬರುತ್ತೆ ಉಕ್ಕು. ಹಾಗಾಗಿ ಇದು 5 ಉಕ್ಕು ಬರುತ್ತೆ. ಮತ್ತು ಅದೇ ಥರ ಇಲ್ಲೂ ಅಷ್ಟೇ ಅದೇ ಮೆಥಡಲ್ಲಿ ಉಪಯೋಗಿಸಿದ್ರೆ ಮೆಜರ್ಮೆಂಟ್ ಕ್ಲೀನಾಗಿ ಬರುತ್ತೆ. ಮತ್ತು ಒಂದು ಲೆಂತೂ ಅಷ್ಟೇ ಉದ್ದ ತುಂಡ ಏನೂ ಆಗೋದೇ ಇಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗೆ ಬರುತ್ತೆ. ನೀವು ಆದಷ್ಟು ಮಾರ್ಕ್ ಉಪಯೋಗಿಸೋದ್ಕಿಂತ ನನಗೆ ಈ ಒಂದು ಮೆಥಡಲ್ಲಿ ನೀವು ಉಕ್ಸ್ ಹಾಕಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಅಕಸ್ಮಾತ್ ಇದು ಬಾಡಿ ಇದೇನಾದರೂ ಐಪಟ್ಟಿ ಎಲ್ಲ ದೊಡ್ಡದಿರುತ್ತೆ ಅಂದರೆ ಮಾತ್ರ ನೀವು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡೋದನ್ನು ವೈಟಲ್ಲಿ ಆದಷ್ಟು ವೈಟ್ ಚಾಕಲ್ಲಿ ಮಾರ್ಕ್ ಮಾಡಿ, ಬೇರೆ ಕಲರಲ್ಲಿ ಯಾವುದ್ರಲ್ಲೂ ಮಾರ್ಕ್ ಮಾಡೋಕ್ಕೆ ಹೋಗಬೇಡಿ.